ಮೂರು ಗಂಟೆಲಿ ಹೋಯ್ತಾ ಇದ್ದೀವಿ. ಹಾಸನ ಎಂಡಲ್ಲಿ ಹತ್ತತ್ರ ಇದ್ದೀವಿ. ಮೊಮ್ಮಲ್ ಬರ್ತೈತೆ, ಹೋಯ್ತಾ ಸಿಗೋಣ. ಟಾಟಾ ಬಾಯ್ ಕೇರ್. ನಮಸ್ಕಾರ. ಹಾಸನ ಬಿಟ್ಟಲ್ಲಿ 15 ಕಿಲೋಮೀಟ್ರ್ ಆಯ್ತೆ. ಉದ್ದೂರು, ಜನಿವಾರ, ಹೊಸೂರು ಸುಮಾರು ಊರುಗಳು ದಾಟ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೂ ಸಖತ್ ದೂರ ಐತೆ. ಇಲ್ಲಂತ ಸಖತ್ ಒಳ್ಳೊಳ್ಳೆ ಮನೆಗಳು ಕೊಟ್ಬಿಟ್ಟೆ. ನಮ್ಮೂರ ಕಡೆ ಯಾವ ಮನೆಗಳು, ಅಯ್ಯೋ ದೇವ, ಹೆವಿ ಒಳ್ಳೊಳ್ಳೆ ಮನೆಗಳು. ಎಲ್ಲ 30 ಲಕ್ಷದ ಒಳಗೆ ಮನೆಗಳೇ ಇಲ್ಲ ಇಲ್ಲಿ. ಅಂಥ ಮನೆಗಳು ಕೊಟ್ಟಾರೆ. ದಾರಿನೇ ಸಾಕ್ತಾಯಿಲ್ಲ. ಮೊದಲನೇ ದಿವಸ ಗಂಟೆಗೆ 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ನಡೆದುಕೊಂಡ್ಬಂದು, 2ನೇ ದಿವಸಕ್ಕೆ ಬರೀ 2 ಕಿಲೋಮೀಟ್ರ್ ನಡೆಯೋಕ್ಕಾಯ್ತಲ್ಲ. ಅಲ್ಲ ಕುಂತ್ಕೊಳ್ಳೋದು, ಗಂಟೆ ಮನೆಗಿದ್ದು ಚಾರ್ಜ್ ಹಾಕೊಳ್ಳೋದು ಮರ್ತುಬಿಟ್ಟೆ. ಎಲ್ಲ ಬಿಸಿಲಲ್ಲಿ ಒಬ್ಬರು ಕಾಣ್ತಾ ಇಲ್ಲ ನೋಡಿ. ಫುಲ್ಲು ಮನಿಕೊಂಬಿಟ್ಟಾರೆ ಎಲ್ಲರೂ. ಒಳ್ಳೊಳ್ಳೆ ನೆರಳು ಜಾಗ ಹುಡ್ಕೊಂಡು ನಾನು ಹೋಯ್ತಾನೆ ಇದ್ದೀನಿ. ಕಾಲುಗಳೇ ಹೋಯ್ತಾರ. ಹೋದ ವರ್ಷ ಚೆನ್ನಾಗೇ ನಡೆದು, ಹೋದ ವರ್ಷ ನಡೆಯೋಕ್ಕಾಯ್ತಾರ. ಈ ವರ್ಷ ಸ್ವಾರ್ಥ ಕೆಲಸ ಮಾಡ್ತಿದ್ರು, ಬಿಸಿಲು ಸುಡ್ತದೆ ನಮ್ಮನ್ನು. ನಡ್ತಿದ್ರು ಸುಡುತ್ತೆ. ಅಯ್ಯೋ, ಬಿಸಿಲು ನಮ್ಮನ್ನು ಹಿಮಾಲಯ ಸ್ಥಳ ಬಿಡೋಕ್ಕಲ್ಲ ನೋಡಿ. ಬಿಸಿಲು ನಮ್ಮಿಂದನೇ ಬರ್ತದೆ. ಆಮೇಲೆ 5 ಗಂಟೆಗೆ ಮತ್ತೆ ತೋರಿಸ್ತೀನಿ ಜನಗಳು ಎಷ್ಟೊಂದು ಜನ ಹೋಯ್ತಾ ಇರ್ತಾರೆ ನೋಡಿ. ಈಗ ಒಬ್ಬರು ಇಲ್ಲ. ಆಮೇಲೆ ಮತ್ತೆ ಬರ್ತೀನಿ. ಏನಾರು ಹೇಳಮ್ಮ. 2 ಬ್ಯಾಗ್ ಓದ್ಕೊಂಡು ಹೋಗ್ತಾ ಇದ್ದೀನಲ್ಲ. ನಿಂದು ಓದ್ಕೊಂಡು ಹೋಗ್ತಾ ಇದ್ದೀನಿ, ನಂದು ಓದ್ಕೊಂಡು ಹೋಗ್ತಾ ಇದ್ದೀನಿ. ಲಗೇಜ್ ಗಾಡಿ 4 ವರ್ಷದಿಂದನೂ ಅದೇ ಅಲ್ವಾ ನಾನು ಅಸಿಸ್ಟೆಂಟ್ ನಮ್ಮ ಅಮ್ಮಂಗೆ. ನಾನು ಹಂಗೆ ಬಿರ್ಬರ್ ನಾನು ಹೊಳ್ತೀಯ ನೋಡಿ. ಇಲ್ಲೇ ದೇವಸ್ಥಾನದ ಉತ್ಸವ ಐತೆ, ತೋರಿಸ್ತೀನಿ ದೊಡ್ಡ ವೀಡಿಯೋದಲ್ಲಿ ನೋಡಿ. ಸುಸ್ತು ಎದ್ದೋದ್ರು ನಮ್ಮಮ್ಮ. ಇನ್ನು ಬೇಲವ್ರನ್ನೇ ಮುಟ್ಟಕ್ಕಾಗಿಲ್ಲ. ಅಲ್ಲೇ ಸುಸ್ಕೊಂಡು ಹೋಗ್ತಾ ಇದೆಯವ. ಬ್ಯಾಗ್ ಹೊತ್ಕೊಂಡ್ಬಂದಿದ್ರು ಇನ್ನು ಯಾವ ಥರ ನಡೆಯುವ ಕಣೆ. ವಾ, ಯಾವ ದೇವಸ್ಥಾನ ಇದು? ಹಾಂ, ಚಿನ್ನರ. ಹಾಂ, ನಮ್ಮ ಮುಗ್ಗೇಳಿ ಚಂದ್ರಪಟ್ಟಣ. ಚಂದ್ರಪಟ್ಟಣ ಮತ್ತೆ ಇರಿ ಸರ್. ಆ ಕಡೆ ನೋಡಿ ಮರಗಳು ಹೆಂಗೆ ನೆಟ್ಟಿರೆ. ಹೋಗತ್ತೆ ಏನೋ ಊಟ ಇರುತ್ತೆ ಮತ್ತೆ ಕುಂತ್ಕೋಬೋದು ಅಂತ ಬಂದೆ. ಐತೆ ಮಾ, ಇಲ್ಲೈತೆ, ಬಾ ಕುತ್ಕೋ. ಕೂತೀಯಾ? ಒಮ್ಮಂಗ ನಡೆದು ಸಾಕಾಗಿ ಕುತ್ಕೋತೀನಿ ಅಂತೈತೆ. ನಾವಿದ್ವಿ
ಈಗ ಬೇಲೂರು ಚೆನ್ನಕೇಶವ ದೇವಾಲಯ ನೋಡಿ, ಎಲ್ಲ ಪಾದಯಾತ್ರಿಗಳೇ. ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ, ಬಂದಿದ್ದೀನಲ್ಲ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಫಾರಿನರ್ಸು ಒಂದು ಯಾವ ಥರ ರೆಡಿ ಮಾಡ್ಕೊಂಡಾರೆ ಅಂತ, ಅವ್ರಿಗೆ ಬೇಕಾದಂಗೆ ವ್ಯಾನ್ ರೆಡಿ ಮಾಡ್ಕೊಂಬಂದಾರೆ, ಯಾವ ಥರ ಡಿಸೈನ್ ಮಾಡಿಸ್ಕೊಂಬಂದಾರೆ. ಕರ್ನಾಟಕ ಸುತ್ತಾಕಿ ನೀವು ಯಾವತ್ತಿಗೆ ಓಡಾಡ್ತೀರ? ಬೇಲೂರಿನ ಚೆಲುವನಾರಾಯಣ ಚೆನ್ನಕೇಶವನ ದೇವಾಲಯ. ಎಷ್ಟೋ ಜನ ನೋಡಿದ್ದೀರಾ, ಬಟ್ ಎಷ್ಟೋ ಜನ ನೋಡಿರೋಕ್ಕಲ್ಲ, ಬೇರೆ ಕಡೆಯವರು ಅವ್ರೇನಾರು ನೋಡಲಿ ಅಂತ ಮಾಡಿದ್ದೀನಿ. ಫಾರಿನರ್ಸ್ ಎಲ್ಲ ಬಂದು ನೋಡ್ತಾರೆ. ನಿಮಗೇನು ಬಂದಿರೋದು ಬಂದು ನೋಡೋಕ್ಕೆ? ಇಂತಿಂಥ ಸ್ಥಳಗಳು ನೋಡ್ಬೇಕು. ನಮ್ಮ ಕರ್ನಾಟಕದಲ್ಲಿರೋ ಸ್ಥಳಗಳನ್ನೇ ನೋಡಲಿಲ್ಲ ಅಂದರೆ ಇನ್ಯಾವ ಸ್ಥಳಗಳನ್ನ ನೋಡೋಕ್ಕೆ ಇಷ್ಟಪಡ್ತೀರ ನೀವು? ಬೇರೆ ಸ್ಥಳಗಳು ನೋಡಬೇಕು ಅಂದರೂ ನೀವು ಅಂದ್ಕೊಳ್ಳೋದು ವೇಸ್ಟ್. ಇಲ್ಲಿಂದ ಒಂದು 23 ಕಿಲೋಮೀಟ್ರು ದೂರ ಹೋದರೆ ಅವಳಿ ಜವಳಿ ದೇವಸ್ಥಾನ ಅಂತ ಐತೆ, ಸೇಮ್ ಇದೇ ಥರ ಐತಂತೆ. ಅದರಲ್ಲಿ ಬಸ್ಸಿನ ಸೌಕರ್ಯ ಹೋಗೋಕ್ಕಿಲ್ಲದೆ ಇರೋದ್ರಿಂದ ಅದಷ್ಟು ಫೇಮಸ್ ಆಗಿಲ್ಲ. ಅಲ್ಲಿಗೂ ಹೋಗ್ತೀನಿ, ತೋರಿಸ್ತೀನಿ, ನೋಡಿರಂತೆ. ನೋಡಿ, ಇಲ್ಲಿಗೆ ಕಾಣ್ತದೆ. ಒಳಗೆ ಹೋಗೋದೇ ಬೇಡ, ಒಳಗೆ ಹೋಗಿ ನೋಡೋ ಬದಲು ಇಲ್ಲೇ ಮದುವಾಯ್ತು, ನೀವು ನೋಡಾಗೋಯ್ತು. ಪ್ರೂಫ್ ಫೋಟೋ ತಗೋತಾವ್ರೆ, ನೀವು ಯಾವತ್ತಿಂಗೆ ಬಂದು ತಗೊಳ್ಳೋದು ನೋಡಿ. ಬೇಲೂರಿನ ದೇವಸ್ಥಾನದ ಕಲ್ಯಾಣಿ. ಮೀನುಗಳಿಲ್ಲ, ಆಮೆಗಳು ಜಾಸ್ತಿ ಎಲ್ಲ ಕಾಣ್ತಾವೆ ನೋಡಿ. ಅವೇ ನಮ್ಮ ಇಡೀ ಹಾಸನಕ್ಕೆ ಇದೇ ದೊಡ್ಡ ಗೋಪುರ ಅನಿಸುತ್ತೆ, ಅಗಲ ಮತ್ತು ದಪ್ಪ ಬಲಿಷ್ಠ. ಯಾವ ದೇವಾಲಯನೂ ಇಷ್ಟು ಬಲಿಷ್ಠವಾಗಿ ಕಟ್ಟಿಲ್ಲ. ಎಲ್ಲ ಇಲ್ಲೇ ಮನೆಗೆರೆ ಪಾದಯಾತ್ರೆಯರು ಎಲ್ಲ ಇಲ್ಲೇ ಬರ್ತಾರೆ, ಹೋಯ್ತಾ ಇರ್ತಾರೆ. ಈಗ ಎದ್ದು ಬಿಟ್ಟು